ಇನ್ನು ಇದೆಲ್ಲದರ ನಡುವೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಮುಖ್ಯಮಂತ್ರಿಗಳು ನಿನ್ನೆ ಆಡಿದ್ದಂತಹ ಒಂದು ಮಾತು, ಏನು ಅಧಿಕಾರ ಏನು ಶಾಶ್ವತ ಅಲ್ಲ, ಯಾರಪ್ಪನ ಮನೆ ಆಸ್ತಿ ಅಲ್ಲ ಅನ್ನುವಂಥ ರೀತಿಯಾಗಿ ಅವ್ರು ಆಡಿದ್ದಂಥ ಮಾತಿತ್ತಲ್ಲ, ಇದು ಮುಖ್ಯಮಂತ್ರಿಗಳ ವೈರಾಗ್ಯದ ಮಾತು ಅಂತಲೂ ಕೂಡ ಬಿಜೆಪಿ ಇದನ್ನ ಟೀಕೆ ಮಾಡ್ತಾ ಇದ್ರೆ, ಕಾಂಗ್ರೆಸ್ ಇದೆಲ್ಲ ಸಹಜ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದೆ. ಹಾಗಾದ್ರೆ ಆ ಮಾತಿನ ಮೇಲೆ ಹೇಗೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ನಡೀತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಶಾಶ್ವತ ಅಲ್ಲ. ಖಂಡಿತವಾಗಿಯೂ ಅವ್ರು ಜನವರಿಯಲ್ಲಿ ರಾಜೀನಾಮೆ ಕೊಡಬಹುದು ಅಂತ ಹೇಳಿ ಅನಿಸ್ತಾ ಇದೆ. ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ. ಅದು ಯಾವಾಗಲೂ ಬಿಡ್ಲೇಬೇಕಲ್ಲ, ಇನ್ನು 10 ವರ್ಷದ ನಂತರ ಬಿಡ್ಲೇಬೇಕು. ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲಪ್ಪ. ಅದು ಸತ್ಯ ಅದು. ಎವ್ರಿಬಡಿ ನೋಸ್ ದಟ್. ರಾಜಕೀಯ ಶಾಶ್ವತವಲ್ಲ, ನಮ್ಮಪ್ಪನ ಆಸ್ತಿಯೂ ಅಲ್ಲ, ಏನಾಗುತ್ತೋ ಆಗಲಿ. ಶಾಶ್ವತ ಅಲ್ಲ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಆಡಿದ ಇದೇ ವೈರಾಗ್ಯದ ಮಾತುಗಳು ರಾಜಕೀಯ ಚರ್ಚೆಗೆ ನಾಂದಿಯಾಡಿದೆ. ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿ ಪಾಳೆಯದಲ್ಲೂ ಸಿಎಂ ಆಡಿದ ಮಾತುಗಳದ್ದೇ ಚರ್ಚೆ ನಡೀತಿದೆ. ಸಿಎಂ ಯಾವ ಅರ್ಥದಲ್ಲಿ ಆ ಮಾತುಗಳನ್ನ ಹೇಳಿದ್ರು ಏನು, ಆದರೆ ರಾಜಕೀಯ ನಾಯಕರು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಬಿಜೆಪಿ ಅಂತೂ ಬದಲಾವಣೆ ನಿಶ್ಚಿತ ಅಂತಿದೆ. ಸಿಎಂ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರೋ ಕಾಂಗ್ರೆಸ್ ನಾಯಕರು, ಸಿಎಂ ಹೇಳಿದ್ದು ಅಕ್ಷರಶಃ ಸತ್ಯ, ಇವತ್ತು ಮನುಷ್ಯನೇ ಸತ್ಯವಲ್ಲ ಅಂದಮೇಲೆ ರಾಜಕೀಯ ಶಾಶ್ವತವಲ್ಲ ಎಂದಿದ್ದಾರೆ. ಸಿಎಂ ಹೇಳಿಕೆ ಹಿಂದೆ ವೈರಾಗ್ಯವಿಲ್ಲ ಅಂತ ಹೇಳಿದ್ದಾರೆ. ಅದು ಯಾವಾಗಲೂ ಬಿಡ್ಲೇಬೇಕಲ್ಲ, ಇನ್ನು 10 ವರ್ಷದ ನಂತರ ಬಿಡ್ಲೇಬೇಕು. ಯಾವಾಗಲೂ ಬಿಡ್ಲೇಬೇಕು, ಶಾಶ್ವತ ಅಲ್ಲ. ಸೊ ಅದು ಯಾವಾಗ ಅನ್ನೋದು ಹೈಕಮಾಂಡ್ ತೀರ್ಮಾನ. ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲಪ್ಪ. ನಾನೇ ಹೇಳ್ತೀನಿ, ಮುಖ್ಯಮಂತ್ರಿ ಬಿಟ್ಬಿಡಿ. ಆಸ್ ಎ ಮುಖ್ಯಮಂತ್ರಿ ಭಾಳ ದೊಡ್ಡ ಸ್ಥಾನ, ಆಸ್ ಎ ಮಿನಿಸ್ಟರ್ ನಾನೇ ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ. ನನ್ನ ಪ್ರಕಾರ ನಮ್ಮ MLA ಅವರು ಅದನ್ನೇ ಹೇಳ್ತಾರೆ, ಯಾರು ಅಧಿಕಾರ ಶಾಶ್ವತ ಅಲ್ಲ ರೀ. ಎಲ್ಲಿ ತನಕ ಜನಗಳ ಆಶೀರ್ವಾದ ಇರ್ತದೆ ಅಲ್ಲಿ ತನಕ ಅಧಿಕಾರದಲ್ಲಿ ಇರ್ತೀವಿ. ಅದು ಯಾವ ಅರ್ಥ, ಅದು ಸತ್ಯ ಅದು. ನಾನು ಹೇಳ್ತೀನಿ ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ ಅದು. ಆ ಮಾತನ್ನು ಹೇಳಿ ತಪ್ಪೇನಿದೆ, ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನವೇ ಶಾಶ್ವತ ಅಲ್ಲ, ವೈರಾಗ್ಯ ಅಂತಲ್ಲ. ನೋ 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 ನಾಟ್, ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ಎವ್ರಿಬಡಿ ನೋಸ್ ದಟ್. Politics. Did the CM speak out the frustration or what, sir? He said politics is not a permanent. Please do ask him. ಇನ್ನು ಸಿಎಂ ಸಹಜವಾಗಿ ಮಾತನಾಡಿದ್ದಾರೆ, ಬೇರೆ ಅರ್ಥ ಬೇಡ ಅಂತ ಮಾಜಿ ಸಂಸದ DK ಸುರೇಶ್ ಕೂಡ ಹೇಳಿಕೆ ನೀಡಿದ್ದಾರೆ. ಅಲ್ಲ, ಅದು ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹೀಗೆ ಕಾಂಗ್ರೆಸ್ ನಾಯಕರೆಲ್ಲ ಸಿಎಂ ಹೇಳಿಕೆಯನ್ನ ಸಹಜ ಅಂತಿದ್ರೆ, ಬಿಜೆಪಿ ನಾಯಕರು ಮಾತ್ರ ಬೇರೆಯದ್ದೇ ಹೇಳ್ತಿದ್ದಾರೆ. ಸಿಎಂ ರಾಜೀನಾಮೆಗೆ ಕ್ಷಣಗಣನೆ ಆರಂಭವಾಗಿದೆ ಅಂತ ಸಂಸದ ಗೋವಿಂದ ಕಾರಜೋಳ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯನವರು ನಿನ್ನೆ ಬೇಳೂರು ಗೋಪಾಲಕೃಷ್ಣ ಅವರು ವಿಧಾನಸೌಧದಲ್ಲಿ ಭೇಟಿ ಆದಾಗ ಅವರು ಆಡಿದಂಥ ಮಾತುಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ಅವ್ರು ಜನವರಿಯಲ್ಲಿ ರಾಜೀನಾಮೆ ಕೊಡಬಹುದು ಅಂತ ಹೇಳಿ ಅನಿಸ್ತಾ ಇದೆ. ಈ ನಡುವೆ ಮಾಜಿ ಸಚಿವ ರಾಜಣ್ಣ ಒಂದ್ ವೇಳೆ ಸಿಎಂ ಕೆಳಗಿಳಿದ್ರೆ ದಲಿತ ಕೋಟಾದಡಿ ಪರಮೇಶ್ವರ್ ಸಿಎಂ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯನವರ ಪದಚ್ಯುತಿ ಆದಾಗ ದಲಿತ ಸಿಎಂ ಡಾಕ್ಟರ್ ಪರಮೇಶ್ವರ್ ಆಗಬೇಕು ಅಂತಕ್ಕಂಥದ್ದು ಸ್ಪಷ್ಟ ಅಭಿಪ್ರಾಯ ಹೇಳಿದೆ. ನವೆಂಬರ್ ಕ್ರಾಂತಿ ಈಗ ಜನವರಿಗೆ ಶಿಫ್ಟ್ ಆಗಿದೆ. ಅಧಿವೇಶನ ಮುಗಿದ ಬಳಿಕ ಕ್ರಾಂತಿಯಾಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಈ ನಡುವೆ ರಾಜಕೀಯ ಶಾಶ್ವತವಲ್ಲ ಎಂದಿರೋ ಸಿಎಂ ಮಾತು ಚರ್ಚೆ ಹುಟ್ಟು ಹಾಕಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.